ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶಿವರಾತ್ರಿಯ ಉಪವಾಸಕ್ಕೆ ಎನರ್ಜೆಟಿಕ್ ಆಗಿ ಈ ರೀತಿ ನೆಲ್ಲಿಕಾಯಿ ಜ್ಯೂಸ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ನಾವಿಲ್ಲಿ ನೆಲ್ಲಿಕಾಯಿಯನ್ನ ತಗೊಂಡಿದೀವಿ. 2 ರಿಂದ 3 ನೆಲ್ಲಿಕಾಯಿಯನ್ನ ತಗೊಂಡ್ರೆ ನೀವು 4 ರಿಂದ 5 ಜನರಿಗೆ ಜ್ಯೂಸ್ನ ಮಾಡ್ಬೋದು. ನೀವು ಎಷ್ಟು ಡೈಲ್ಯೂಟ್ ಮಾಡ್ಕೋತೀರಾ, ಎಷ್ಟು ಥಿಕ್ ಆಗಿ ಮಾಡ್ಕೋತೀರಾ, ಸೊ ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ. 3 ನೆಲ್ಲಿಕಾಯಿಯನ್ನ ತಗೊಂಡ್ರೆ 5 ಜನಕ್ಕೆ ಮಾಡ್ಕೋಬಹುದು. ನಾವಿಲ್ಲಿ ನೆಲ್ಲಿಕಾಯಿಯನ್ನ ತುರ್ದು ಇಟ್ಕೊಂಡಿದ್ವಿ. ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಜ್ಯೂಸ್ ಮಾಡ್ಕೋಬಹುದು. ಈ ರೀತಿ ತುರ್ಕೊಂಡ್ರೆ ತುಂಬಾ ಈಸಿಯಾಗಿ ಜ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ತುರ್ದು ಹಾಕೊಂಡಿದೀವಿ. ನೆಕ್ಸ್ಟ್ ಇದಕ್ಕೆ ಪುದೀನ ಎಲೆಗಳನ್ನ ಹಾಕೊಂಡಿದೀವಿ. ಪುದೀನ ರಿಫ್ರೆಶಿಂಗ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೆಂಪು ಕಲ್ ಸಕ್ಕರೆಯನ್ನ ಬಳಸಿದೀವಿ. ನೀವು ಬೆಲ್ಲವನ್ನು ಕೂಡ ಬಳಸ್ಬೋದು, ಹಾಗೆ ಸಕ್ಕರೆಯನ್ನು ಕೂಡ ಬಳಸ್ಬೋದು, ಹಾಗೆ ಕೂಡ ಕುಡಿಬಹುದು. ಹಾಗೆ ಶುಂಠಿಯನ್ನ ಬಳಸಿದೀವಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದಷ್ಟು ನೀರನ್ನ ಬಳಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನ ನಾವು ಸೋಸ್ಕೊಳ್ತಿದೀವಿ. ನೀವು ಹಾಗೆ ಕೂಡ ಕುಡಿಬಹುದು, ಬಟ್ ಆದ್ರೆ ಸಿಕ್ಕಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಸೋಸ್ಕೊಳ್ತಿದೀವಿ. ನೋಡಿ, ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಕೆಂಪು ಕಲ್ ಸಕ್ಕರೆಯನ್ನ ಬಳಸಿರೋದ್ರಿಂದ ಸ್ವಲ್ಪ ರೆಡ್ ಕಲರ್ ಕಾಣಿಸ್ತಿದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ವಿ. ಹಾಗೆ ಕಾಳು ಮೆಣಸಿನ ಪುಡಿಯನ್ನ ಹಾಕೊಂಡಿದೀವಿ. ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನ ಹಾಕೊಂಡಿದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ಶಿವರಾತ್ರಿಗೆ ಉಪವಾಸ ಮಾಡೋರ್ಗೆ ಈ ರೀತಿ ನೆಲ್ಲಿಕಾಯಿ ಜ್ಯೂಸ್ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇಡೀ ದಿನ ತುಂಬಾ ಎನರ್ಜಿನ ಕೊಡುತ್ತೆ. ಉಪವಾಸ ಇರೋದ್ರಿಂದ ಎನರ್ಜಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ರೀತಿ ನೆಲ್ಲಿಕಾಯಿ ಜ್ಯೂಸ್ ಅನ್ನ ಮಾಡ್ಕೊಂಡು ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ ಹೇಳುತ್ತಾ, ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.